ಓಹೋ ಸೊ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂದ್ಕೊಳ್ಳಿ. ಸೊ ಡೈಲಿ ಡಮ್ ಡಮ್ ಹೆಸರು ಚಾನಲ್ ಇದು ಗೊತ್ತಿರುತ್ತೆ ನಿಮಗೆ. ಸೊ ಈಗ ಎಕ್ಸಾಕ್ಟಾಗಿ ಹೇಳಬೇಕು ಅಂತ ಹೇಳಿದರೆ ಗಂಟೆ ಮಧ್ಯಾಹ್ನದ್ದು ಎಷ್ಟಾಗಿರ್ಬೋದು 2:15. ಸೊ ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಾನು ಕ್ಯಾಮರಾ ಆನ್ ಮಾಡಿದ್ದೀನಿ ವ್ಲಾಗ್ ಮಾಡಲಿಕ್ಕೆ ಇದೆ ಅಂತ. ಸೊ ತುಂಬ ಏನಂತ ಹೇಳ್ತಾರೆ, ಏನೋ ಒಂಥರ ಫೀಲಿಂಗು. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಇವತ್ತು ಕ್ಯಾಮರಾ ಆನ್ ಮಾಡಿದ್ದೀನಿ. ಕೂದಲು ತುಂಬ ತಲೆಯೆಲ್ಲ ಕೆರಿಸ್ತಾ ಇದೆ. ಸೊ ಬೆಳಗ್ಗೆ ನಾನೆಲ್ಲ ಹೊರಗಡೆ ಹೋಗಿ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಈಗ 2:30 ಗಂಟೆಗೆ ನಾನು ಮನೆಯಲ್ಲಿ ರೆಸ್ಟ್ ಮಾಡ್ತಾಯಿದ್ದೀನಿ. ಸೊ ರೆಸ್ಟ್ ಮಾಡಿದ್ರೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಗೊತ್ತಿಲ್ಲ ಯಾವುದ್ರ ಬಗ್ಗೆ ಅಂತ. ಸೊ ನೀವೆಲ್ಲ ನೋಡಿರ್ತೀರ ನಂದು ಹೊಸದಾಗಿ ರೀಲ್ಸಲ್ಲಿ ಏನೋ ಕಂಟೆಂಟ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈಗ ನನ್ನ ಅಟ್ ಪ್ರೆಸೆಂಟ್ ಲೈಫ್ ನನ್ನ ಲೈಫ್ ಇರುವಂಥ ಒಂದು ಸಿಚುವೇಷನಲ್ಲಿ ನನಗೆ ವ್ಲಾಗ್ಸ್ ಮಾಡಲಿಕ್ಕಾಗಲ್ಲ, ರೀಲ್ಸ್ ಮಾಡಲಿಕ್ಕಾಗಲ್ಲ. ಸ್ಪೆಷಲಿ ಏನಾದರೂ ಒಂದು ಕಾಮಿಡಿ ಕಂಟೆಂಟ್ ಮಾಡಬೇಕು ಅಥವಾ ಏನಾದ್ರು ಕಂಟೆಂಟ್ ಮಾಡಬೇಕು ಅಂತ ಹೇಳಿದರೆ ಪಕ್ಕ ಆಗೋದಿಲ್ಲ. ಸೊ ಅದಕ್ಕೆ ನಂಗೆ ಗೊತ್ತುಂಟು. ಸೊ ನಾನು ನನ್ನ ಲೈಫ್ ಸ್ಟೈಲನ್ನು ತೋರಿಸ್ತಾ ಇದ್ದೇನೆ ನಿಮಗೆ ರೀಲ್ಸ್ನ ಮುಖಾಂತರ. ಹಾಗೆಯೇ ವ್ಲಾಗ್ಸ್ನಲ್ಲಿ ಕೂಡ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಏನು ರೀಲ್ಸಲ್ಲಿ ಹಾಕ್ತೀನಿ ಅದು ಸೇಮ್ ನನ್ನ ಯೂಟ್ಯೂಬ್ ಚಾನಲ್ಲಿ ಕೂಡ ಅವತ್ತಿರಬೇಕು. ಹಾಗೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಒಂದಿನದಲ್ಲಿ ಒಂದು ರೀಲ್ಸ್ ಮಾಡಬೇಕು, ಇನ್ನೊಂದು ವ್ಲಾಗ್ಸ್ ಮಾಡಬೇಕು. ಸೊ ಇದು ಎರಡು ಕೂಡ ನಾನು ಟಾರ್ಗೆಟಾಗಿ ಇಟ್ಕೊಂಡಿದ್ದೀನಿ. ಸೊ ಫನ್ ವ್ಲಾಗ್ ಅಂದ್ಕೊಳ್ಳಿ, ಫನ್ ರೀಲ್ಸ್ ಅಂತ ಅಂದ್ಕೊಳ್ಳಿ. ಸೊ ಯಾಕೆ ಅಂತ ಹೇಳಿದರೆ ನಾನು ಸ್ಟಾರ್ಟಿಂಗ್ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಅಲ್ಲಿ ನಂದು ಡೋರ್ ಇದೆ ಇಲ್ಲಿ. ಸೊ ಡೇ 1 2 3 4 5 6 ಅಂತ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ದಿನ, ಸೆಕೆಂಡ್ ದಿನ, ಥರ್ಡ್ ದಿನ, ಫೋರ್ತ್ ದಿನ ಎಲ್ಲ ನಾನು ಫಸ್ಟ್ ದಿನ, ಸೆಕೆಂಡ್ ದಿನ, ಥರ್ಡ್ ದಿನ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಟ್ರೈ ಮಾಡಿದೆ. ಸೊ ನಾವು ಒಳ್ಳೆ ರೀತಿಯಲ್ಲಿ ಕನ್ನಡ ಎಲ್ಲ ಮಾತಾಡಿಕೊಂಡು ಮೈಕ್ ಹಿಡ್ಕೊಂಡು ಕಷ್ಟ ಪದ ಎಲ್ಲ ಹುಡುಕಿ ಮಾತಾಡಿ ಎಲ್ಲ ನಾನು ಫುಲ್ ಸೈಕ್ ಒಂದೊಂದು ರೀಲ್ಸಿಗೆ ಅರ್ಧ ಮುಕ್ಕಾಲು 1 ಗಂಟೆ ಬರೀ ಹೀಗೆ ಮಾತಾಡೋದು ತಪ್ಪಿ ಮಾತಾಡೋದು, ತೊದಲೋದು ಬಾಯಿ ಎಲ್ಲ. ಮತ್ತು ನಾನು ಎಣಿಸ್ಕೊಂಡೆ ಡೇ 3 ಬಿಟ್ಟೆ. ಡೇ 4 ಡೇ 5 ನಾನು ಥಿಂಕ್ ಮಾಡಿದೆ ಹೀಗೆ ಮಾಡಿದರೆ ಆಗೋದಿಲ್ಲ, ನಂದು ಲೈಫಲ್ಲಿ ಮೊದಲೇ ಟೈಮ್ ಇಲ್ಲ, ಇನ್ನು 1-1.5 ಗಂಟೆ ಇದಕ್ಕೆ ವೇಸ್ಟ್ ಆಗ್ತದೆ ಅಂತ ನಾನು 4-5 ಡೇ ಸ್ಕಿಪ್ ಮಾಡಿದೆ. 4 ಇತ್ತು, 5 ಮತ್ತು 6 ಸ್ಕಿಪ್ ಮಾಡಿದೆ. ಸೊ 7 ಬ್ಯಾಕ್ ಆದೆ ನಾನು. 7 ಏನೋ ಮೋಟಿವೇಶನ್ ಕೊಟ್ಟೆ. ಸೊ 8 ಬಿಟ್ಟು 9 ಬಿಟ್ಟು 10 ನಾನು ಡಿಸೈಡ್ ಮಾಡಿದೆ ಏನು ಅಂತ ಹೇಳಿದರೆ ನನಗೆ ಏನು ಬರುತ್ತೆ ಬಾಯಲ್ಲದು ಹೇಳಿಬಿಡೋದೆ. ಸೊ ನನ್ನ ಕನ್ನಡ ಗೊತ್ತಿರುತ್ತೆ. ಸೊ ವೋಸ್ಟ್ ಅಂದ್ಕೊಳ್ಳಿ. ಸೊ ನಾನು ಮಾತಾಡೋ ಕನ್ನಡ ವೋಸ್ಟು, ಬಟ್ ಕನ್ನಡ ವೋಸ್ಟ್ ಅಲ್ಲ. ನಾನು ತುಳುವಲ್ಲಿ ಮಾಡಬೇಕಿತ್ತು ಅಂತ ಎಣಿಸ್ಕೊಂಡಿದ್ದೆ ವೀಡಿಯೋಸ್. ಬಟ್ ನನ್ನ ಮೋಸ್ಟ್ ಆಫ್ ದಿ ಫ್ರೆಂಡ್ಸ್ ಅಂತ ಕನ್ನಡದಲ್ಲೇ ಇದ್ದಾರೆ. ಆ್ಯಂಡ್ ಇವು ನನ್ನ ಕಸಿನ್ ಬ್ರದರ್ಸ್ ಆಗಿರ್ಬೋದು, ಇವರೆಲ್ಲ ಹೆಚ್ಚಿನ ಕನ್ನಡದಲ್ಲಿದ್ದಾರೆ. ಸೊ ಅವರಿಗೋಸ್ಕರ ನಾನು ಕನ್ನಡ ಮಾಡ್ತಾಯಿದ್ದೀನಿ, ನಾನು ಕನ್ನಡದಲ್ಲಿ ಕಂಟಿನ್ಯೂ ಮಾಡ್ತೀನಿ ಕೂಡ. ಸೊ ಇದೆ ನನ್ನ ಲೈಫ್ ಸ್ಟೈಲಲ್ಲಿ ನಾನು ಇರಲ್ಲ ತಿಂತೀನಿ, ಅದು ಸಹ ಮೇನ್ಲಿ ಹೆಲ್ದಿ. ಸೊ ನನ್ನ ಫುಲ್ ಫೋಕಸ್ ಇರೋದು ಹೆಲ್ದಿ ತಿನ್ನುವ ಕಡೆಗೆ. ಸೊ ಇದು ನಾನು ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು 1.5 ಮಂತ್ ಆಯಿತು. ಸೊ ಈ ಸ್ಟಾರ್ಟ್ ಮಾಡಿದ್ದಾನೆ ಯಾಕೆ ಬಿಡೋದು, ಸ್ಟಾರ್ಟ್ ಮಾಡಿದ್ದಾನೆ ನಿಮಗೆ ರೀಲ್ಸ್ ಮುಖಾಂತರ ತೋರಿಸುವ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಈ ಜರ್ನಿನ. ಸೊ ಡೇ 13 ಕಂಪ್ಲೀಟ್ ಆಗಿ ಡೇ 14 ನನಗೆ ಇವತ್ತು ಅಂದರೆ ಅಟ್ ಪ್ರೆಸೆಂಟ್ ಈಗ ಏನು ಮಾಡಲಿಕ್ಕಿದೆ, ರೆಕಾರ್ಡಿಂಗ್ ಮಾಡಲಿಕ್ಕಿದೆ. ಸೊ ರೆಕಾರ್ಡಿಂಗಿಗೆ ಇನ್ನೊಂದು ಕಷ್ಟ ಏನು ಅಂತ ಹೇಳಿದರೆ ನನ್ನೊಟ್ಟಿಗೆ ಏನು ಈ ಮೊಬೈಲ್ ಇದೆ. ಸೊ ಇದು ಲೈಟ್ನಿಂಗ್ iPhone 13 ಲೈಟ್ನಿಂಗ್ ಇದಿರುವಂಥದ್ದು ಅಂತ ಹೇಳ್ತಾರೆ ಸಾಕೆಟು. ಸೊ ಈ ಲೈಟ್ನಿಂಗ್ ಸಾಕೆಟು ನನ್ನದು ಈ ಕ್ಯಾಮ್ರಾದಲ್ಲಿ ನನ್ನದು ಈ DJ ಮೈಕಲ್ಲಿ ಬರುವಂಥದ್ದು ಯಾವುದು ಅಂತ ಹೇಳಿದರೆ C ಟೈಪು. ನೋಡಿ ಇದು C ಟೈಪು, ಇದು DJ ಕಡೆಯಿಂದ ಬರುವಂಥದ್ದು C ಟೈಪು. ಸೊ ಈ C ಟೈಪ್ ನನ್ನ ಮೊಬೈಲಿಗೆ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ನಾನು ಪುನಃ ಲೈಟಿಂಗ್ ಟೈಪ್ ಕೂಡ ತಗೊಂಡು ಇದಕ್ಕೆ ನಾನು ಹೀಗೆ ಸಿಕ್ಕಿಸಿ ಎಲ್ಲ ರೆಕಾರ್ಡ್ ಮಾಡ್ತಾಯಿದ್ದೆ. ಬಟ್ ರೆಕಾರ್ಡಿಂಗ್ ಇಲ್ಲಿ ಮಾತ್ರ ಕೇಳ್ತಾಯಿತ್ತು, ಇಲ್ಲಿ ಬರ್ತಿರಲಿಲ್ಲ. ಅಂದರೆ ಮೋನ ಬರ್ತಾಯಿತ್ತು, ಸ್ಟೀರಿಯೋ ಬರ್ತಿರಲಿಲ್ಲ ವಾಯ್ಸು. ಸೊ ಅದನ್ನು ಎಡಿಟ್ ಮಾಡಲಿಕ್ಕೆ ಎರಡು ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ಇಯರ್ ಅಂತ ಎಣಿಸ್ಕೊಳ್ಳಿ. ಸೊ ಇದು ರೈಟು, ಇದು ಲೆಫ್ಟು. ಸೊ ರೈಟಲ್ಲಿ ಮಾತ್ರ ಕೇಳಿಸ್ತಾ ಇತ್ತು, ಲೆಫ್ಟ್ ಇಯರಲ್ಲಿ ಕೇಳಿಸ್ತಾ ಇರಲಿಲ್ಲ. ಸೊ ಯಾಕಂತ ಹೇಳಿದರೆ ಇದು ನನ್ನದು ಏನಿದೆ ಈ ಕನೆಕ್ಟು ಸ್ವಲ್ಪ ಚೀಪರು. ಸೊ DJ ಕಂಪನಿ ತಗೊಳ್ಳೋದು ಅದು ಜಸ್ಟ್ ಈ ಒಂದು ಕನೆಕ್ಟರಿಗೇ 3,200 ರೂಪಾಯಿ, ಜಸ್ಟ್ ಇಷ್ಟೇ ನೋಡಿ, ಇಷ್ಟೇ ಸಣ್ಣ ಕನೆಕ್ಟರ್ 3,500 ಯಾಕೆ ಸ್ಪೆಂಡ್ ಮಾಡೋದು ಅಂತ ಎಣಿಸ್ಕೊಂಡೆ. ಮತ್ತು ಪುನಃ ಎಡಿಟಿಂಗ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಎಂತ ಪ್ಲ್ಯಾನ್ ಮಾಡಿದೆ ಅಂತ ಹೇಳಿದೆ, ನನ್ನ ಕ್ಯಾಮರಾ ಇದೆ ಆನ್ ಕೂಡ ಮಾಡ್ತಾಯಿಲ್ಲ. ಯಾಕೆಂತ ಕ್ಯಾಮರಾ ವೇಸ್ಟ್ ಮಾಡೋದು ಅಂತ ಎಣಿಸ್ಕೊಂಡು ಕ್ಯಾಮರಾನ ಜಸ್ಟ್ ಅಲ್ಲಿ ಇಡೋದು. ಯಾವುದರಲ್ಲಿ ಓಲಿದೆ ನಂದು ಅಂತ ಹೇಳ್ತಾರೆ ಟ್ರೈಪಾಡು. ಸೊ ಅದರಲ್ಲಿ ಇಟ್ಟು ಬಾಯಿಗೇನು ಬರುತ್ತೆ ಅದು ಹೇಳಿಬಿಡೋದೆ. ಸೊ ಜನರಿಗೆ ಇಷ್ಟ ಆಗ್ತಾ ಇರಲಿ, ಐ ಡೋಂಟ್ ಈವನ್ ಬಾದರ್. ಯಾರು ಏನು ಬೇಕಾದರೆ ಹೇಳಿ, ನನ್ನ ವೀಡಿಯೋಸ್ಗೆ ವ್ಯೂಸ್ ಬರಲ್ಲ, ಫೈನ್, ನೋ ಇಶ್ಯೂಸ್. ವೀಡಿಯೋಸ್ಗೆ ಕಂಟೆಂಟ್ ಇಲ್ಲ, ಫೈನ್, ನೋ ಇಶ್ಯೂಸ್. ಬಟ್ ವೀಡಿಯೋಸ್ ನಂದು ಬರ್ತಾನೆ ಇರುತ್ತೆ. ಸೊ ನೀವು ನೋಡ್ತಾನೆ ಇರಿ.
ಯಾಕೆಂತ ಹೇಳಿದರೆ ಕಂಟೆಂಟ್ ಮಾಡಿ ಟೈಮ್ ಇಲ್ಲ ಲೈಫಲ್ಲಿ. ಸೊ ಲೈಫ್ ತುಂಬ ಚೇಂಜ್ ಆಗಿದೆ. ಒಂದು 8 ಮಂತ್ ಬ್ಯಾಕಲ್ಲಿ ಹೇಗಿತ್ತು ನಮ್ಮದು ಲೈಫು, ನನ್ನದು ಲೈಫ್, ಈಗ ಹಾಗಿಲ್ಲ. ಆ್ಯಂಡ್ ಇನ್ನೂ ಒಂದು 15 ಡೇಸ್ನಲ್ಲಿ ಲೈಫ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಆ್ಯಂಡ್ ನಾನು ಫುಲ್ಲಿ ಪ್ಲ್ಯಾನ್ಡ್ ಆ್ಯಂಡ್ ಫುಲ್ ಪ್ಯಾಕ್ಡ್ ಫಾರ್ ದ್ಯಾಟ್, ಏನೆಲ್ಲ ಆಗಬೇಕು ಲೈಫಲ್ಲಿ ಅಂತ. ಸೊ ಚಲೋ, ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ಜರ್ನಿ ಫ್ರಮ್ ಟುಡೇ ಆನ್ವರ್ಡ್ಸ್. ಸೊ ಟುಡೇ ಆನ್ವರ್ಡ್ಸ್ ಅಂತ ಹೇಳಿದರೆ ಒಂದು 10 ದಿನ ಬಿಟ್ಟು ನಾನು ಡೈಲಿ ವೀಡಿಯೋಸ್ ಹಾಕ್ತೀನಿ. ಬಟ್ ಅಟ್ ಪ್ರೆಸೆಂಟ್ ಈಗ ನಾನು ಒಂದು 3-4 ಡೇಸ್ಗೆ ಒಂದು ವೀಡಿಯೋಸ್ ಹಾಕ್ತೀನಿ ಸಾಕು. ಸೊ ಯೂಟ್ಯೂಬಲ್ಲಿ ಒಂದು 45 ವ್ಯೂಸ್ ಬಂದರೆ ಸಾಕು ಅಟ್ ಪ್ರೆಸೆಂಟು. ಮತ್ತೆಲ್ಲ ವ್ಯೂಸ್ ಒಂದೂವರೆ ತಿಂಗಳು ಬಿಟ್ಟು ಅಫ್ಕೋರ್ಸ್ ಬರುತ್ತೆ. ಸೊ 518 ಸಬ್ಸ್ಕ್ರೈಬರ್ಸ್ ನಾನು ಒಟ್ಟು ಮಾಡ್ಕೊಂಡಿದ್ದೆ. ಸೊ ಅದು ಜಾಸ್ತಿ ಮಾಡಿ 1K ಮಾಡಬೇಕು ಆದಷ್ಟು ಬೇಗ ಅಂತ ಹೇಳ್ತಾ, 1K ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡೋದಿಲ್ಲ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ. ಈಗ ನನಗೆ ಸ್ವಲ್ಪ ಕೆಲಸ ಉಂಟು, ತುಂಬಾ ಕೆಲಸ ಉಂಟು, ಅದೆಲ್ಲ ಮುಗಿಸಿ ಮತ್ತೆ ಸಿಗ್ತೇನೆ. ಸೊ ಬಿ ಪಾಸಿಟಿವ್. ನೀವು ನಿಮ್ಮ ಲೈಫಲ್ಲಿ ನಿಮಗೆ ಏನು ಫೋಕಸ್ಡ್ ಆಗಿರುತ್ತೆ, ನಿಮಗೇನು ಸಮ ಅಂತ ಅನಿಸುತ್ತೆ ಅದನ್ನು ಮಾಡ್ಕೊಳ್ಳಿ. ಸೊ ಲೈಫ್ ಇರೋದೇ ಇಷ್ಟು ಸಣ್ಣದು. ಸೊ ಇಷ್ಟು ಸಣ್ಣ ಲೈಫನ್ನು ತುಂಬ ಜೀವಿಸ್ಲಿಕ್ಕೆ ಉಂಟು. ತುಂಬ ಜೀವಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾನು ನಿಮಗೆ. ಜಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅನ್ಕೊಳ್ಳಿ ನನ್ನ ವ್ಲಾಗ್ಗೆ. ಕಾರ್ತಿಕಣ್ಣ ಕಾರ್ತಿಕಣ್ಣ ಇಲ್ಲಿ ಮ್ಯಾಚ್ ಆಗ್ತಾ ಉಂಟು. ಯಾರ್ದದ ಐಪ್ಯಾಡ್? ರಿಚ್ ಬಾಯ್ ವಿತ್ ಐಪ್ಯಾಡ್. ಯಾವುದಿದೆ? ಸ್ಯಾಮ್ಸಂಗ್, ರಿಯಲ್ಮಿ ಏತ ಹಾಕೊಂಡು ಎಷ್ಟಾಗ್ತದೆ? ತಗೊಂಡು 3 ವರ್ಷ ಆಯ್ತು ನಾನು. ಎಷ್ಟಾಗ್ತದೆ ಅದಕ್ಕೆ? 20,000. Oh my god. 3 years ಬ್ಯಾಕ್ ತಗೊಂಡದು. ಸೊ ರ್ಯಾಂಡಮ್ ಆಗಿ ಇವತ್ತು ವ್ಲಾಗು ಮನೇಲಿ ಎತ್ಕೊಂಡು ಇಲ್ಲಿಗೆ ಬಂದೆ. ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಎಲ್ಲ ಹೋಗ್ಲಿಕ್ಕಿತ್ತು, ವಿಡಿಯೋ ಮಾಡಲಿಕ್ಕಿತ್ತು. ಮತ್ತೆ ಈಗ ವಿಡಿಯೋ ಮಾಡಲಿಕ್ಕಿತ್ತು. ಟೈಮ್ ಸ್ವಲ್ಪ ಲೇಟ್ ಆಯಿತು. ಎಷ್ಟು ಗೊತ್ತುಂಟು ಗಂಟೆ? ಪ್ಲಾನ್ ಮಾಡಲಿಲ್ಲ. 8:26. ಪ್ಲಾನ್ ಮಾಡಲಿಲ್ಲ, ಸ್ಕ್ರಿಪ್ಟ್ ರೆಡಿ ಇಲ್ಲ. ಐಡಿಯಾ ಉಂಟು ಎಂತ ಮಾಡಬೇಕಂತ ನನಗೆ ಗೊತ್ತಿಲ್ಲ. ಯಾವುದರ ಬಗ್ಗೆ ಟಾಪಿಕ್? ಸ್ಕೂಲ್ಸ್ ಎಲ್ಲ ರೀಓಪನ್ ಆಗುವಂಥದ್ದು ಸಮಯ. ಓಕೆ. ಸೊ ಆದಷ್ಟು ಜನ ನಮ್ಮ ಅಕ್ಷರ ಸ್ಟೇಷನರೀಸ್ಗೆ ವಿಸಿಟ್ ಕೊಡಿ ಅಂತ ಹೇಳುವ ಒಂದು ಟಾಪಿಕ್ನ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಅಂದರೆ ಬೆನಿಫಿಟ್ ಕಸ್ಟಮರ್ಸಿಗೆ ಕೂಡ ಉಂಟು. ಹಾಂ, ಡೆಫಿನೆಟ್ಲಿ ಅಪ್ ಟು 10% ತನಕ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ. ಸೊ ಹಾಗಾಗಿ ಕೆಲವೊಮ್ಮೆ ಅಲ್ಲಿ ಫ್ರೀ ಡೆಲಿವರಿ ಕೂಡ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೇವೆ. ಎಷ್ಟು ಕಿಲೋಮೀಟರ್ನ ಒಳಗಡೆ? 4 ಕಿಲೋಮೀಟರ್ಸ್ ಒಳಗಡೆ. ಆದರೆ ಅದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಸೊ ಅವರಿಗೆ ಫ್ರೀ ಡೆಲಿವರಿ ಬೇಕು ಅಂತ ಹೇಳಿದರೆ ಅವರು ನಮಗೆ ಕಾಲ್ ಮಾಡಿ ಕೇಳಿದರೆ ನಾವು ಹೇಳ್ತೇವೆ ಎಷ್ಟು ಮಿನಿಮಮ್ ಎಷ್ಟು ಅಮೌಂಟ್ ಇದು ಪರ್ಚೇಸ್ ಮಾಡಬೇಕು. ಕಾನ್ಫಿಡೆನ್ಷಿಯಲ್ ಎಲ್ಲ ಹೇಳುವಾಗಿಲ್ಲ. ಕಾಲ್ ಮಾಡಿ, ನಂಬರ್ ಇರುತ್ತೆ ನಿಮ್ಮೊಟ್ಟಿಗೆ, ಕೇಳಿ, ಕಾಲ್ ಮಾಡಿ ಕೇಳಿ ಎಂತ ಬೇಕು, ಇದು ಸಾಮಾನು ಬೇಕು ಅವರೊಟ್ಟಿಗೆ ಉಂಟು ಅಂಗಡಿಯಲ್ಲಿ. ಸ್ಟೇಷನರೀಸ್ ಎಂತಗೆ ಸ್ಟಾರ್ಟ್. ನಾನು ಸ್ಟಾರ್ಟ್ ಮಾಡು. ಅಲ್ಲ ನನ್ನದೊಂದು ಐಡಿಯಾ ಉಂಟು. ಹಾಂ, ಐಡಿಯಾ ಹೇಳಿ. ಅದು ಇದರಲ್ಲಿ ಅಲ್ಲ, ನೀವು ವಿಡಿಯೋದಲ್ಲಿ ಹೇಳಿ, ಮತ್ತೆ ರೀಲ್ಸಲ್ಲಿ ಸೆಪ್ರೇಟ್ ಆಗಿ ಮಾಡೋದು ಹಾಗೆ ಆಗುದಿಲ್ಲ. ಅಲ್ಲ, ಅದು ಬೇರೆ ರೀತಿಯಲ್ಲಿ ಉಂಟು ಒಂದು ಐಡಿಯಾ. ಹೇಳಿ ಮಾರೆ, ನಂಗೆ ಗೊತ್ತಾಗ್ಬೇಕು. ಕ್ಯಾಮರಾ ಆನ್ ಇಲ್ಲ ಅಂತ ಎಣಿಸ್ಕೊಂಡು ಹೇಳಿ. ಇಲ್ಲ, ಅದು ಹಾಗೆ ಆಗುದಿಲ್ಲ. ಅದನ್ನು ಆಫ್ ಮಾಡಿಯೇ ಹೇಳ್ಬೇಕು. ಕಂಟೆಂಟ್ ಚೋರಿ ಮಾಡ್ತಾರೆ ಮತ್ತೆ, ಅದಕ್ಕೋಸ್ಕರ. ಕಂಟೆಂಟ್ ಚೋರಿ ಮಾಡುವಂಥದ್ದಲ್ಲ, ಬೇಡ ಎಂತ ಕೇಸು. ಲೆಟ್ಸ್ ಗೋ ಸ್ಟಾರ್ಟ್ ಮಾಡುವ. ಎಂತ ಸ್ಟಾರ್ಟ್ ಮಾಡೋದು? ವಿಡಿಯೋ ನಾನು ಹೇಳಿದಲ್ಲ, ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಬೇಗ ಹೋಗ್ಲಿಕ್ಕೆ ಉಂಟು, ಸ್ವಲ್ಪ ಹೊರಗಡೆಗೆ ಹೋಗಿ. ಅಲ್ಲ, ನಾನು ಎಂತ ಹೇಳಿದ್ದು ನಿಂಗೆ ಈಗ, ನಾನೊಂದು ವಿಷಯ ಹೇಳ್ತೇನೆ, ಆ ನಂತರ ಡಿಸೈಡ್ ಮಾಡಿ ಇವತ್ತು ವಿಡಿಯೋ ಮಾಡಬೇಕಾ ಬೇಡವಾ. ಹಾಗೆ ಹೇಳಿ ವಿಷಯ ಇಲ್ಲಿ ಬೇಡ. ವಿಲ್ ಬ್ಯಾಕ್ ಆಫ್ಟರ್ 2 minutes. 1 minute. 1 minute ನೋಡುವ. ಪಾಸ್ ಮಾಡಿ ವಿಡಿಯೋ. ಸೊ ಸರ್, ಇದು ಪ್ಲ್ಯಾನ್ ಬಂದುಬಿಟ್ಟು ನೆಕ್ಸ್ಟ್ ಲೆವೆಲ್ ಉಂಟು. ಅದಕ್ಕೆ 2-3 ಜನ ಬೇಕು. ಸೊ ಪ್ಲ್ಯಾನ್ ಏನು ಅಂತ ಹೇಳಿದರೆ ನೋಡುವ, ನೆಕ್ಸ್ಟ್ ನಾನು ನಿಮಗೆ ಹೇಳ್ತೇವೆ ಅಥವಾ ಮಿಡ್ಲಲ್ಲಿ ಒಂದು ವೀಡಿಯೋ ಮಾಡಿ ಹಾಕ್ತೇವೆ. ಸೊ ಅವರಿಗೊಂದು ಹೊಸದಾಗಿ ಕಂಟೆಂಟ್ ಮಾಡೋ ಐಡಿಯಾ ಸ್ಟಾರ್ಟ್ ಆಗಿದೆ ಅಲ್ಲ ಇವರೇ? ಸೊ ಏನು ಮಾಡೋಗಿಲ್ಲ. ಮತ್ತು ನಂದು ರೀಲ್ಸ್ ಹೇಗೆ ಆಗ್ತದೆ ನೀವು ನೋಡಿದ್ರಾ? ಯಾವುದು ರೀಲ್ಸ್? ಡೈಲಿ ವೀಡಿಯೋಸ್. ವಿಡಿಯೋಸ್ ಒಳ್ಳೆದಾಗ್ತಾ ಉಂಟಲ್ಲ ನಿಮ್ಮದು. ರೀಲ್ಸ್ ನಾನು ನೋಡಿ ಅಬೌಟ್ ತಿನ್ನೋದ್ರ ಬಗ್ಗೆ, ಅಬೌಟ್ ಈಟಿಂಗ್ ಹೆಲ್ದಿ. ಬೆಳಗ್ಗೆ ರಾಗಿ ಜ್ಯೂಸ್ ಅಂತೆ ಅಲ್ಲಿ ಮತ್ತೆ ಸುದ್ದಿ ಇಲ್ಲ. ಮತ್ತೆ ಜಾಬಿಗೆ ಹೋದ್ಮೇಲೆ ಎಂತ ಮಾಡಲಿ? ಮತ್ತೆ ಮನೆಗೆ ಜಾಬಿಗೆ ಹೋದ್ಮೇಲೆ ವರ್ಕ್ ಬಿಟ್ಟು ಮತ್ತೆ ಮನೆಗೆ ಬಂದು ಮತ್ತೆ ಅದೇ ರಾಗಿ ಜ್ಯೂಸ್
ಮತ್ತೆ ರಾಗೀಸ್, ಮತ್ತೆ ಓಟ್ಸ್, ಮತ್ತೆ ವೆಜ್, ಮತ್ತೆ ಮಸಾಲ ಲಾಸ್ ಆಗ್ತದೆ ಏನು ತಿನ್ನದಿದ್ರೆ. ಹಾಗೆ ಏನು ಮಸಾಲ ಲಾಸ್ ಆಗ್ತದೆ. ತಿನ್ಪೇನ್ ಏನು ತಿನ್ಪಿನಿ ಓಟ್ಸ್ ಕೂಡ ತಿನ್ನ ಮಲ್ಲೆಜ್ಜಿ ಕಾಂಡ ಖಾಲಿ ಫ್ರೂಟ್ಸ್ ಮತ್ತೆ ನಿನ್ನ ಮಲ್ಪಿ ಮಧ್ಯಾಹ್ನ ಒಣಸ್ ಮಲ್ಪೆ ಅಲ್ಪ ಮಧ್ಯಾಹ್ನ ಒಣಸ್ ಮಲ್ಪೆ ನಿಂಗೆ ಪಾಡ್ರೆ ಅಪ್ಪಣೆ ಬುತ್ತಿಗೆ ತಗೋಬಿನಿ ಇಸೇಂಚ ಪಂಡ ಹಾಂ ಸರಿ ಸರಿ. ಇಸೇಂಚ ಪಂಡ ಈಗ ಹೇಗೆ ಅಂತ ಹೇಳಿದರೆ, ಬೆಳಿಗ್ಗೆ ನಾನು ಏನು ತಿಂತೇನೆ ಅದು ಮನೆಯಲ್ಲಿ, ಟಿಫಿನಲ್ಲಿ ಏನು ತಿಂತೇನೆ ಅಂತ ಅವರಿಗೆ ನಾನು ತೋರಿಸ್ಲಿಕ್ಕೆ ಆಗ್ತದಾ? ಇಲ್ಲ ಅಲ್ಲ. ಏನು ಹೇಳ್ತೀರಾ? ಬಿಸಿ ಜನ ಬಿಸಿ ಇದ್ದಾರೆ, ಏನು ಹೇಳೋಗಿಲ್ಲ. ಸೊ ನಾನು ಹೊಸದಾಗಿ ಟ್ರೈ ಮಾಡಿದೆ ಕಂಟೆಂಟ್ ಅಂತಲ್ಲ, ಅದು ನನಗೆ ಇಷ್ಟ ಆಗಬೇಕು. ನಾನು ಮಾಡೋ ವೀಡಿಯೋಸ್ ಮಾಡಲಿಕ್ಕೆ ಸುಲಭ ಸೇರಬೇಕು, ಮರಳು ಸೇರಬೇಕು ಅದರಲ್ಲಿ. ಅದಕ್ಕೋಸ್ಕರ ಈ ಥರ ವೀಡಿಯೋಸ್ ಮಾಡೋದು ಅಬೌಟ್ ಡೈಲಿ ಡಮ್ನ ಡೈಲಿ ವ್ಲಾಗ್ಸ್. ಸೊ ಈಗ ಹೋಗುವ, ತಿನ್ನುವ ಕಾರ್ತಿಕಣ್ಣ ಸಮ. ಹಸಿವಾಗ್ತಾ ಉಂಟು, ಈಗ ತಿನ್ನಲಿಕ್ಕೆ ಉಂಟು ಬೇಗ. ಇವರು 8:00 ಹೇಳಿದ್ದಾರೆ, 9 ಗಂಟೆ ಇಲ್ಲೇ ಮಾಡ್ತಾರೆ ಶಾಪ್ ಕ್ಲೋಸ್ ಮಾಡಿ ಹೋಗುವಾಗಲೇ. ಹೋಯ್ ಸರ ಹೋಯ್ ಆಯ್ತಲ್ಲ. ಬಿಸಿ ಜೀವನ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳಿದರೆ, ಹುಡುಗರದ್ದು ಒಂದು ಏಜಲ್ಲಿ ಫುಲ್ ಮರ್ಲ, ಒಂದು ಏಜಿಗೆ ಬಂದ ಮೇಲೆ ಫುಲ್ ಟೆನ್ಷನ್, ಹೆವಿ ಟೆನ್ಷನ್. ಲೈಫ್ ಏನು ಮಾಡಲಿಕ್ಕಿಲ್ಲ ಮಾರಾಯ. ಲೈಫ್ ಅಂದರೆ ಹಾಗೆ. ನಾನು ಹೇಗಿದ್ದೆ ಅಂತ ಹೇಳಿದರೆ ಫುಲ್ ಎಲ್ಲರೂ ಹೇಳ್ತಾರೆ ಗಂಡು ಮಕ್ಕಳಾಗಿ ಹುಟ್ಟಬೇಕು, ಗಂಡು ಮಕ್ಕಳಾಗಿ ಹುಟ್ಟಿದರೆ ಪುಣ್ಯ ಅಂತ ಹೇಳ್ತಾರೆ. ಆದರೆ ಗಂಡು ಮಕ್ಕಳಾಗಿ ಹುಟ್ಟಿದ ನಂತರ ಗೊತ್ತಾಗ್ತದೆ ಅವರ ಪಾಡೇನು, ಅವರ ಜೀವನ ಏನು, ಅವರ ಲೈಫ್ ಏನು, ಯಾವ ರೀತಿಯಲ್ಲಿ ಅಂತೇಳಿ. ಈಗ ನೋಡಬೇಕಾದ್ರೆ ನನಗೆ ಅನ್ನಿಸೋದು, ಗಂಡು ಮಗುವಾಗಿ ಅಥವಾ ಗಂಡು ಆಗಿ ಹುಟ್ಟುವಕ್ಕಿಂತ ಹೆಣ್ಣಾಗಿ ಹುಟ್ಟಿದ್ರೆ ಎಷ್ಟೋ ಒಳ್ಳೇದಿತ್ತು ಅಂತ. ಅಟ್ಲೀಸ್ಟ್ ಒಂದು ಆಪ್ಷನ್ ಉಂಟು ಹೌಸ್ ವೈಫಿಗೆ. ಏನಿಲ್ಲದಿದ್ರು ಕೂಡ ಒಂದು ಮದುವೆಯಾಗಿ ಕಳಿಸಿಕೊಡ್ತಾರೆ. ಅಲ್ಲಿ ಎಲ್ಲ ಜವಾಬ್ದಾರಿ ಗಂಡನ ಮೇಲೆ. ಹೆಂಡತಿ ಜವಾಬ್ದಾರಿ ಗಂಡನ ಮೇಲೆ, ಎಲ್ಲ ಜವಾಬ್ದಾರಿ. ಹಾಗೆ ಹೇಳುದು, ಮನೆ ಜವಾಬ್ದಾರಿ ಇರ್ತದೆ ಹುಡುಗಿರಿಗೆ, ಇಲ್ಲ ಅಂತಲ್ಲ. ಬಟ್ ಜವಾಬ್ದಾರಿ ಇಲ್ಲ ಅಂತಾನೆ ನಾವು ಹೇಳುದಿಲ್ಲ, ಹೇಳ್ತೇವೆ ಜವಾಬ್ದಾರಿ ಉಂಟು. ಬಟ್ ನಾವು ಹೇಳಿದ್ದು ಕಂಪೇರ್ ಟು ಅಸ್ ಅಲ್ಲ, ಹುಡುಗರಿಗೆ ಸ್ವಲ್ಪ ಓಕೆ. ಆಲ್ವೇಸ್ ಹುಡುಗರಿಗೆ ನಾನು ಈ ಎಂತ ಬೇಕಿದ್ರೆ ಹೇಳಿ, ಅದು ನನಗೆ ಇದರಲ್ಲಿ ಬ್ಯಾಡ್ ಕಮೆಂಟ್ಸ್ ಬಂದರೂ ಪರವಾಗಿಲ್ಲ. ಬಟ್ ಹುಡುಗರಿಗೆ ಇರುವಂತಹ ಕಮಿಟ್ಮೆಂಟ್ ಹುಡುಗಿಯರಿಗೆ ಇಲ್ಲ. ಇಲ್ಲವೇ ಇಲ್ಲ ಹೇಳಿದಲ್ಲ, ಹುಡುಗರಿಗೆ ಇರುವಂಥ ಕಮಿಟ್ಮೆಂಟ್ ಹುಡುಗಿಯರಿಗೆ ಇಲ್ಲ. ಸೊ ಎಜುಕೇಷನ್ ಮುಗಿಬೇಕಾದ್ರೆ 23 years ಆಗಿರ್ತದೆ. ಸೊ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಮಾಡಿಟ್ರೆ ಆಯಿತು. ತಂದೆ ತಾಯಿ ಏನು ಕೂಡ ಮಾಡಲಿಲ್ಲ ಅಂತ ಹೇಳಿದರೆ ಅವರೇ ಲೈಫಲ್ಲಿ ಸೆಟ್ಲ್ ಆಗಬೇಕು. ಒಂದು ಒಳ್ಳೆ 70-80 ಸಾವಿರ ಸಂಬಳ ಅಥವಾ 1 ಲಕ್ಷ ಸಂಬಳ ಸಿಗ್ತದೆ, ಕಾರ್ಪೊರೇಟಲ್ಲಿ ಜಾಬ್ ಆಗ್ತದೆ ಅಂತ ಹೇಳಿದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ, ಒಂದು 20-25 ಸಾವಿರಕ್ಕೆ ದುಡಿಬೇಕು ಅಂತ ಹೇಳಿದರೆ ಪಾಪ 30 ವರ್ಷ ತನಕ ಅವನ ಲೈಫೇ ಹೋಗಿರ್ತದೆ. ನಂತರ ಹರ್ಕೊಳ್ಲಿಕ್ಕೆ ಆಗೋದಿಲ್ಲ ಜೀವನದಲ್ಲಿ. 25-30 ಅವನಿಗೊಂದು ಮನೆ ಮಾಡಬೇಕು ಅಂತಿದ್ರೆ ಆ ಮನೆ ಮಾಡಬೇಕು ಅನ್ನೋದು ಅಷ್ಟೊತ್ತಿಗೆ ಅವನ ಮದುವೆ ಏಜ್ ಕಳೆದೋಗಿರ್ತದೆ. ಸೊ ಅಲ್ಟಿಮೇಟ್ಲಿ ಹುಡುಗರ ಲೈಫ್ ಇದೆ ಏನು ಮಾಡುವಾಗಿಲ್ಲ. ಕಮಿಟ್ಮೆಂಟಲ್ಲೇ ಅರ್ಧ ಜೀವನ ಮುಳುಗಿ ಹೋಗ್ತದೆ ನಮ್ಮದು ಹುಡುಗರದ್ದು ಲೈಫೇ ಹೀಗೇನೆ. ಕಮಿಟ್ಮೆಂಟು ಮತ್ತು ಇನ್ನೊಂದೇನಂತ ಹೇಳಿದರೆ, ಏನಾದರೂ ಲೈಫಲ್ಲಿ ಮಾಡಬೇಕು ಅನ್ನೋ ಛಲ ಇರಬೇಕು. ಅಲ್ಲ ಕಾರ್ತಿಕಣ್ಣ, ಏನೋ ಒಂದು ನೀವೊಂದು ಪಾಸಿಟಿವ್ ಆಗಿ ಒಂದು ವೈಬ್ ಕೊಡ್ತೀರಾ ಅಂದರೆ ಅಂತ ಹೇಳಿ. ಯಾವುದು ಪಾಸಿಟಿವ್ ಥಾಟ್ ಕೊಡ್ತೀರಾ ಆದರೆ ಅಬೌಟ್ ಲೈಫ್ ಎಂಜಾಯ್ ಮಾಡಬೇಕು, ವರ್ಕ್ ಮಾಡಬೇಕು, ಅದರ ಒಟ್ಟಿಗೆ ಸೀರಿಯಸ್ ಆಗಿರಬೇಕು. ತುಂಬಾ ಸೀರಿಯಸ್ ಆಗಿರಬೇಕು. ಸ್ವಲ್ಪ ಸೀರಿಯಸ್ ಆಗಿದ್ರೆ ಪರವಾಗಿ ಆಗಲಿಕ್ಕಿಲ್ಲ. ತುಂಬ ಸೀರಿಯಸ್ ಆದರೆ ಏನಾಗ್ತದೆ, ಪ್ರಾಯ ಆದದ್ದು ಗೊತ್ತಾಗ್ತದೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಯಾವ ರೀತಿಯಲ್ಲಿ ಜೀವನ ಹೋಗ್ತದೆ ಆ ರೀತಿಯಲ್ಲಿ ಹೋಗಬೇಕು. ಎಫರ್ಟ್ಸ್ ಹಾಕ್ಬೇಕು ಅಷ್ಟೇ. ಎಫರ್ಟ್ ಒಂದು ಹಾಕ್ತಾ ಇರಬೇಕು. ಎಫರ್ಟ್ ಹಾಕದಿದ್ರೆ ಯಾವುದೂ ಆಗೋದಿಲ್ಲ. ಕೂತಲ್ಲಿ ಯಾವುದೂ ಸಿಗೋದಿಲ್ಲ. ಕೂತಲ್ಲಿ ಸಿಗಬೇಕು ಅಂತ ಹೇಳಿದರೆ ನೀವು ಅಷ್ಟು ಪುಣ್ಯ ಮಾಡಿರಬೇಕು. ಇಲ್ಲದಿದ್ರೆ ಏನು ಕೂಡ ಅಪ್ಪ ಅಮ್ಮ ಮಾಡಿರಬೇಕು. ಹಾಂ, ಡೆಫಿನೆಟ್ಲಿ 100%. ಆಗ ಕೂತ್ಕೊಂಡು ತಿನ್ಬೋದು. ಅದೇ ಅಟ್ಲೀಸ್ಟ್ ಅವರು ಮಾಡಿದಂಥ ಬಿಸ್ನೆಸ್ ಇದ್ರೆ ಆ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ. ಫಾರ್ ಎಕ್ಸಾಂಪಲ್, ಈಗ ನಾವು ಹೇಳ್ತೇವೆ ರಿಚೆಸ್ಟ್ ಪೀಪಲ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅವರ ಮಕ್ಕಳಿಗೆ ತಂದೆ ತಾಯಿ ಎಲ್ಲ ಮಾಡಿರ್ತಾರೆ. ಸೊ ಮಕ್ಕಳು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಯಾವುದು ಬೇಕಾದರೆ ಬಿಸ್ನೆಸ್ ಇರಲಿ. ಆಗ ಎಜುಕೇಷನ್ ಕೂಡ ಇಂಪಾರ್ಟೆಂಟ್ ಆಗೋದಿಲ್ಲ, ಯಾವುದು ಕೂಡ ಮ್ಯಾಟರ್ ಆಗೋದಿಲ್ಲ. ಅದಕ್ಕೆ ನಾನು ನನ್ನ ಮಕ್ಕಳಿಗೆ ಮಾಡಲಿಕ್ಕೆ ಈಗ 2 ಮಕ್ಕಳಿಗೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಮಕ್ಕಳು ಮಾಡಲಿಕ್ಕೆ ಶುರು ಮಾಡಿದಲ್ಲ, ಮಕ್ಕಳಿಗೆ ಮಾಡಲಿಕ್ಕೆ
ಪಂಚ್ ಲೈನ್ ಇಟ್ಟರು ಅದರಲ್ಲಿ ಪಂಚ್ ಲೈನ್. ಸೊ ನಾನು ಹೇಳೋದಿಷ್ಟೇ, ಬಾಯ್ಸ್ಗೆ ಒಂದು ಡಿಗ್ರಿ ಲೈಫಲ್ಲಿ ಇರುವವರಿಗೆ, ಬ್ಯಾಚುಲರ್ ಲೈಫ್ನಲ್ಲಿ ಇರುವವರಿಗೆ ನಾ ಹೇಳೋದು, ಒಂದೊಳ್ಳೆ ಅಪ್ಪ ಅಮ್ಮ ಏನು ಮಾಡಿದ್ದಿಲ್ಲ ಅಂತ ಹೇಳಿದರೆ ಲೈಫಲ್ಲಿ ತುಂಬಾ ಸೀರಿಯಸ್ ಆಗಿ, ಸ್ವಲ್ಪ ಸೀರಿಯಸ್ ಆದ ಪ್ರಯೋಜನ ಇಲ್ಲ, ತುಂಬಾ ಸೀರಿಯಸ್ ಆಗಬೇಕು. ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ ಮತ್ತು ಫೋಕಸ್ಡ್ ಆಗಿರಿ ನಿಮ್ಮ ಲೈಫ್ನ ಬಗ್ಗೆ. ಯಾಕೆ ಅಂತ ಹೇಳಿದರೆ ಈ ಲೈಫ್ ಸಿಗೋದು ಒಂದೇ ಸಲ. ಸೊ ಒಂದು ಸಲ ಸಿಗೋ ಲೈಫ್ನ ವೇಸ್ಟ್ ಮಾಡ್ಕೊಳ್ಬೇಡಿ. ಸೊ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಸ್ಟೇ ಹೆಲ್ದಿ, ಈಟ್ ಹೆಲ್ದಿ. ನಿನ್ನ ಬಗ್ಗೆ ಹೇಳಬೇಕಾ? ಹಾಂ, ಈಗ ಫಾರ್ ಎಕ್ಸಾಂಪಲ್ ರಾಕೇಶ್ ಅವರ ಬಗ್ಗೆ ತಗೊಳ್ಳಿ. ತಂದೆ ಮಾಡಿಟ್ಟಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇವರಿಗೆ ಒಂದು ಒಳ್ಳೆ ಜಾಬ್ ಇತ್ತು ಮಾಹೆಯಲ್ಲಿ. ಎಷ್ಟೋ ಜನರಿಗೆ ಮಾಹೆಯಲ್ಲಿ ಕೆಲಸ ಬೇಕು ಅಂತ ಒಳ್ಳೆ ಅಂತ ನಾನು ಹೇಳೋದಿಲ್ಲ. ಜಾಬ್ ಇತ್ತು, ಎಷ್ಟೋ ಜನರಿಗೆ ಜಾಬ್ ಇರೋದಿಲ್ಲ. ಸ್ಯಾಲ್ರಿ ಓಕೆ ಇತ್ತು, ಮೇ ಬಿ Salary ಕೆಲವರಿಗೆ ಇರ್ತದೆ ಅಂತ ಗೊತ್ತಾ. ಓಕೆ, ಐ ಆಮ್ ಹ್ಯಾಪಿ ಇನ್ ದಿಸ್ ಅಂತೇಳಿ. ಓಕೆ, ಸೊ ನಾನು ಆ ಕೆಟಗರಿಗೆ ಸೇರಿದವನು. ಸೊ ಐ ಆಮ್ ಹ್ಯಾಪಿ ಇನ್ ದಿಸ್ ಅಂತ ಹೇಳ್ಕೊಂಡು. ಸೊ ಆಗ ಏನಾಗ್ತದೆ, ಅಲ್ಲೇ ಉಳ್ಕೊಂಡು ಬಿಡ್ತಾರೆ, ಅಲ್ಲೇ ಸ್ಟಕ್ ಆಗಿ ಬಿಡ್ತದೆ ಲೈಫ್. ಸೊ ಯಾವಾಗ ನನಗೆ ಏನೋ ಮಾಡಬೇಕು, ಏನೋ ಮುಂದೆ ಹೋಗಬೇಕು ಅಂತ ಇದ್ದಾಗ ಮಾಹೆಯ ಜಾಬ್ ಬಿಟ್ಟರು, ಸ್ವಚ್ಛತೆ ಕ್ಲೀನಿಂಗ್ ಅಂತ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ದೆ 4 ವರ್ಷ ಹಿಂದೆ. ಅದೇ ಸ್ಟಾರ್ಟ್ ಮಾಡಿದ್ರು, ವಿಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ಪಬ್ಲಿಸಿಟಿ ಸಿಕ್ಕಿತ್ತು, ಈಗ ಜಾಬ್ ಬಿಟ್ಟರು. ಸೊ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಅದೇ ಹೇಳಿದ್ದು, ನಿಮಗೆ ಏನಾದರೂ ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಇದ್ದರೆ ಸೊ ಏನು ಕೂಡ ಈ ಟೈಮಲ್ಲಿ ಏನು ಕೂಡ ಮಾಡಲಿಕ್ಕೆ ಆಗ್ತದೆ. At the age of 25 ಮಾಡಲಿಕ್ಕೆ ಜಾಬ್ ಬಿಡುದು ಯಾಕೆ ಅಂತ ಕೇಳೋದಕ್ಕೆ ನಾನು ಪಾಸಿಟಿವ್ ಆಗಿ ಥಾಟ್ ಹೇಳ್ತೇನೆ. ಕೇಳಿ, ಅಪ್ಪ ಅಮ್ಮ ಮನೇಲಿ ಗಟ್ಟಿ ಇದ್ದಾರಾ? ಅಮ್ಮ ಮನೇಲಿ ಕೆಲಸ ಮಾಡಿ ಊಟ ಹಾಕ್ತಾರಾ? ಮನೆ ನಡೆಯಿತು. ಅಪ್ಪ ಮನೆ ತಂದು ಹಾಕುವಷ್ಟು ಕೆಪಾಸಿಟಿ ಉಂಟಾ ಅಪ್ಪನಿಗೆ? ಸೊ ಮನೆಯದು ಖರ್ಚು ಕೂಡ ನಡೀತು. ಸೊ ನಮಗೆ ಎಂತ ಉಂಟು ಹೇಳಿ, ನಮ್ಮದು ಪ್ರಾಪರಾಗಿ ಒಂದು ಲೈಫ್ನ ಬಿಲ್ಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ನನ್ನ ಜಾಬನ್ನು ಸ್ಯಾಕ್ರಿಫೈಸ್ ಮಾಡಿದೆ. ಯಾಕಂತ ಹೇಳಿದರೆ ನನಗೆ ಇವ್ರು ಹೇಳಿದ್ರಲ್ಲ, ನನಗೆ ಇಷ್ಟು ಸಿಕ್ಕಿದ್ರೆ ಸಾಕು, ನಾನು ಅಷ್ಟಲ್ಲಿ ಹ್ಯಾಪಿ ಇರ್ತೇನೆ ಅಂತ. ಅದು ಇವರು ನನ್ನದು ನನ್ನ ಸಿಚುವೇಶನ್ ಡಿಫ್ರೆಂಟ್ ಉಂಟು. ಹಾಂ, ಸಿಚುವೇಶನ್ ಡಿಫ್ರೆಂಟ್ ಉಂಟು. ನನ್ನ ಸಿಚುವೇಶನ್ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಸಿಚುವೇಶನ್ ಅವ್ರ ಸಿಚುವೇಶನ್ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರಿಗೆ ಅವರ ಎಕ್ಸಾಂಪಲ್ ಕೊಟ್ಟರು. ಮನೆಯಲ್ಲಿ ತಂದೆ ಸಪೋರ್ಟ್ ಉಂಟು, ತಂದೆ ವರ್ಕ್ ಮಾಡ್ತಾರೆ, ಈಗಲೂ ಕೂಡ ಅಂದರೆ ಕೆಲಸ ಮಾಡ್ತಾರೆ. ಸೊ ಫ್ಯಾಮಿಲಿ ನಡೀತದೆ. ಸೊ ಕೆಲವೊಂದು ಸಿಚುವೇಶನಲ್ಲಿ ಏನಾಗ್ತದೆ, ಸೊ ಒಬ್ಬನೇ ಮಗ ಇರ್ತಾರೆ, ಫಾರ್ ಎಕ್ಸಾಂಪಲ್ ನಮ್ಮ ಥರ, ಅವರೇ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾಗಿರ್ತದೆ. ಜಾಬ್ ಬಿಡಲಿಕ್ಕೆ ಇರುವಂತಹ ಜಾಬ್ ಬಿಡಲಿಕ್ಕೆ ಹೆದರಿಕೆ ಆಗ್ತದೆ. ಸೊ ಮನೇಲಿ ಯಾರು ಅರ್ನ್ ಮಾಡುವವರಿಲ್ಲ. ಸೊ ಬಿಟ್ಟು ನೆಕ್ಸ್ಟ್ ಏನಾದರೂ ಸ್ಟಾರ್ಟ್ ಮಾಡೋದು ಅಂತ ಹೇಳಿದರೆ ಮತ್ತೆ ಪುನಃ ಹೆದರಿಕೆ, ರಿಸ್ಕಿ. ಇನ್ ಕೇಸ್ ವರ್ಕ್ ಆಗೋದಿದ್ರೆ, ಇನ್ ಕೇಸ್ ಲೋನ್ ತಗೊಂಡು ನನ್ನ ಸಿಚುವೇಶನಲ್ಲಿ ಹೇಗೆ ಅಂತ ಹೇಳಿದರೆ, ಹಾಗೆ ನಾನು ನನ್ನ ಲೈಫನ್ನು ಮಾತ್ರ ರಿಸ್ಕಿಗೆ ಹಾಕೋದು. ಇನ್ ಕೇಸ್ ನಾನೇನಾದರೂ ನಾಳೆ ಕೆಳಗಡೆ ಬಿದ್ದರೆ ಮನೆಯಲ್ಲಿ ಮೇಲೆ ಆಗ್ತಾರೆ ಅಂತ ಒಂದು ಭರವಸೆ ಇರುತ್ತೆ. ಬಟ್ ಇವರದ್ರಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ಲ ಕಾರ್ತಿಕ್? ಏನು ಮಾಡಲಿಕ್ಕೆ. ಸೊ ನನಗೆ ಇವರ ಸಿಚುವೇಶನ್ ಅರ್ಥ ಆಗ್ತದೆ. ಮತ್ತು ನಾನು ನನ್ನ ಸಿಚುವೇಶನ್ ಹೇಳಿದ್ದು, ಇನ್ ಕೇಸ್ ಯಾರಾದರೂ ಕಾಲೇಜ್ ಲೈಫಲ್ಲಿ ಇದ್ದೀರಾ, ಸ್ಟೂಡೆಂಟ್ ಆಗಿದ್ದೀರಾ, ಇನ್ನು ನಿಮಗೆ ಕಾಲೇಜಲ್ಲಿ ಅಂದರೆ ನಾನೊಂದು ಜಾಬಿಗೆ ಹೋಗಿ ಲೈಫ್ ಸೆಟ್ ಮಾಡ್ತೇನೆ ಅಂತ ನಿಮಗೆ ಥಾಟ್ ಇದ್ದರೆ ತಲೆಯಲ್ಲಿ, ಸೊ ಆ ಥಾಟನ್ನು ಬಿಟ್ಟು ಬಿಡಿ. ಜಾಬಲ್ಲಿ ಲೈಫ್ ಸೆಟ್ಲ್ ಆಗೋದೇ ಇಲ್ಲ. ಅದು 10 ಅಲ್ಲ 20 ವರ್ಷ ಹೋಗಲಿ. ನಾನು 2 ವರ್ಷ ಮಾಡಿ ಜಾಬಲ್ಲಿ ಲೈಫ್ ಸೆಟ್ಲ್ ಆಗೋದಿಲ್ಲ ಅಂತಿಲ್ಲ. ಜಾಬಲ್ಲಿ ಲೈಫ್ ಸೆಟ್ಲ್ ಆಗ್ತದೆ. ಒಂದು ಗೌರ್ಮೆಂಟ್ ಜಾಬ್ ಇರಬೇಕು, ಇಲ್ಲ ಒಂದು ಒಳ್ಳೆ ಪೇ ಸ್ಕೇಲ್ ಇರಬೇಕು. ಅದೇ ನಾನು ಮತ್ತೆ ಹೇಳುವ ಅಂತ ಇದ್ದೆ. ನೀವು ಮಿಡ್ಲಲ್ಲಿ ಬಂದು ನಾನು ಫ್ಲೋ ಅಲ್ಲಿ ಹೋಗೋದು ಅಂತ ಇದ್ರಿ. ಸೊ ಅದೇ ಇವರು ಹೇಳಿದ ಹಾಗೆಯೇ ಲ್ಯಾಕ್ಸ್ ಇದ್ದರೆ ಜಾಬಿಗೆ ಹೋಗಿ, ಅಥವಾ ನೀವು ಅಪ್ಪ ಅಮ್ಮ ಗಟ್ಟಿಲ್ಲ ಇದ್ದರೆ ಸ್ವಲ್ಪ ಒಂದೊಳ್ಳೆ ಸ್ಕಿಲ್ ಮಾಡ್ಕೊಳ್ಳಿ. ಮೊದಲು ಸ್ಕಿಲ್ಸ್ ಬೇಕು. ನಾನು ಎಣಿಸ್ತಿದ್ದೆ, ಕಾಲೇಜ್ ಲೈಫ್ ತುಂಬ ಟೈಮ್ ವೇಸ್ಟ್ ಮಾಡಿದೆ ಮಾರೆ. ಆ ಟೈಮಲ್ಲಿ ಒಂದು ಸ್ಕಿಲ್ ಮಾಡ್ಕೊಂಡು ಅಥವಾ ಏನೋ ಒಂದು ಟ್ಯಾಲೆಂಟ್ ನಮ್ಮ ಇದ್ದಿದ್ದರೆ ಅದನ್ನು ತೋರಿಸಿ ಏನಾದರೂ ಮಾಡ್ಬೋದಿತ್ತು ಅಂತ. ಬಟ್ ಈಗ ಎಣಿಸ್ತಿದ್ದೇನೆ ವ್ಲಾಗ್ ಮಾಡುವಾಗ, ಲೈಫ್ ಇಷ್ಟು ಕಷ್ಟ ಉಂಟು ಅಂತ. ಆದ ಏಜ್ ಆಫ್ 20 ನಾನು ಯಾವ ಥರ ಇದ್ದೆ ಅಂತ ಹೇಳಿದ್ರೆ ಹುಚ್ಚನಾಗಿದ್ದೆ, ದೊಡ್ಡ ಹುಚ್ಚನ ಥರ ಇದ್ದೆ. ನಮಗೆ ಬುದ್ಧಿ ಹೇಳಿ 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 ಸಾಕಾಗಿತ್ತು. ಇವರೇ ನನಗೆ ಹೇಳ್ತಾಯಿದ್ರು, ಫಾರ್ ಎಕ್ಸಾಂಪಲ್ ಇವರೇ ನನಗೆ ಹೇಳ್ತಾಯಿದ್ರು. ಈಗ ನಾನು ಇವರೊಟ್ಟಿಗೆ ಬಂದು ನನ್ನ ಲೈಫ್ ಇದು ಡೈಲಿ ಕಥೆಯನ್ನು ಇವರಿಗೆ ನಾನು ಹೇಳೋದು, ಕಾರ್ತಿಕಣ್ಣ ಹೀಗೆ ಆಯಿತು, ಕಾರ್ತಿಕಣ್ಣ ಹಾಗೆ ಆಯಿತು, ಹೀಗೆ ಆದರೆ ಎಂತ ಮಾಡೋದು, ಹಾಗೆ ಆದರೆ ಎಂತ ಮಾಡೋದು ಅಂತ ಅಲ್ಲ. ಲೈಫ್ ಡಿಫ್ರೆಂಟ್. ಸೊ ನಾನು ಹೇಳೋದು ಅಷ್ಟೇ, ಅಪ್ಪ ಅಮ್ಮ ಗಟ್ಟಿದ್ದಾರಾ, ಏನಾದ್ರು ಲೈಫಲ್ಲಿ ಮಾಡಿ. ಇನ್ ಕೇಸ್ ಅಪ್ಪ ಅಮ್ಮನ ದುಡಿಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದರೆ ಒಂದು ಒಳ್ಳೆ ಜಾಬಿಗೆ ಹೋಗಿ ನಿಮ್ಮ ಪರ್ಸನಲ್ ಐಡೆಂಟಿಟಿಯನ್ನು ಬಿಲ್ಡ್ ಮಾಡಿ. ತಂದೆ ತಾಯಿ ಮಾಡಿದ್ದು ತಂದೆ ತಾಯಿಯದ್ದಾಗ್ತದೆ. ನಮಗೆ ಕಾಂಟ್ರಿಬ್ಯೂಷನ್ ಅದು ಇಂಪಾರ್ಟೆಂಟ್. ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನು. ನಾನು ಯಾವತ್ತೂ ಕೂಡ ಸ್ಟೂಡೆಂಟ್ಸಿಗೆ ಹೇಳ್ತಾ ಇರ್ತೇನೆ,
ಪೇರೆಂಟ್ಸಿಂದ ನಿಮ್ಮನ್ನು ಐಡೆಂಟಿಫೈ ಮಾಡಬಾರ್ದು, ನಿಮ್ಮಿಂದ ಪೇರೆಂಟ್ಸನ್ನು ಐಡೆಂಟಿಫೈ ಅವಾಗ ಅದ್ರದ್ದು ಅಪ್ಪ ಅಮ್ಮನಿಗೆ ಸಿಗುವಂಥ ಖುಷಿಯೇ ಬೇರೆ. ಅದು ಬೇರೆ ನೆಕ್ಸ್ಟ್ ಅವರಿಗೆ ನೀವು ಬೇಕಾದ್ರೆ ಅಪ್ಪ ಅಮ್ಮನಿಗೆ 1 ಲಕ್ಷ ಕೊಡಬೇಕಂತಲೇ ಇಲ್ಲ, ಆ ಒಂದು ಹೆಸರು ಕೊಟ್ಟರೆ ಸಾಕು. ಅಪ್ಪ ಅಮ್ಮನಿಗೆ ಅದಕ್ಕಿಂತ ದೊಡ್ಡದು ಬೇರೆ ಬೇಡ ಅಂತಲೇ ಬೇಕಂತಲೇ ಇಲ್ಲ ಅಲ್ಲ. ಡೆಫಿನೆಟ್ಲಿ ಸೊ ಐ ಆಮ್ ಸ್ಟ್ರಗ್ಲಿಂಗ್ ಫಾರ್ ದ್ಯಾಟ್. ಸೊ ನೋಡುವ ಏನಾಗುತ್ತೆ. ಆಗ್ತದೆ ಇಟ್ ಟೇಕ್ಸ್ ಟೈಮ್. ನಾನು ಹೇಳ್ತಾ ಇದ್ದೆ, ಬಿಸ್ನೆಸ್ ಇರ್ಬೋದು, ಯಾವುದು ಕೂಡ ಇರ್ಬೋದು, ಟೈಮ್ ಕೊಡಬೇಕು. ಡೆಫಿನೆಟ್ಲಿ ಆಗ್ತದೆ, ಬಟ್ ಟೇಕ್ಸ್ ಟೈಮ್ ಪೇಷನ್ಸ್ ಬೇಕು. ಮಿನಿಮಮ್ 2 years ಆದರೂ ಕೂಡ ಟೈಮ್ ಕೊಡಲೇಬೇಕು. ಏನು ಕಾಲೇಜ್ ಲೈಫಲ್ಲಿ ಇರುವ ಸ್ವಲ್ಪ ಏನಾದರೂ ಸ್ವಲ್ಪ ಸ್ಕಿಲ್, ಸಣ್ಣ ಏಜ್ ಏನು ಕೂಡ ನಾವು ಹೇಳೋದನ್ನು ನೀವು ಸ್ವಲ್ಪ ಪಾಸಿಟಿವ್ ಆಗಿ ತಗೊಳ್ಳಿ. ಬಿಫೋರ್ 30 years ಒಳಗಡೆ ಲೈಫ್ ಸೆಟ್ಲ್ ಮಾಡ್ಕೊಳ್ಳಿಕ್ಕೆ ಸೆಟ್ಲ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನೀವು ಲವ್ ಮಾಡಿದ ಒಂದು ನಿಮ್ಮ ಹುಡುಗಿ ಹೇಳ್ತಾರೆ ನಿನ್ನೊಟ್ಟಿಗೆ ಹೆಂಚಿನ ಉಂಟು, ನಿಮ್ಮೊಟ್ಟಿಗೆ ಎಂತ ಉಂಟು ಅಂತ ಸಹ ಹೇಳ್ತಾರೆ. ಮತ್ತು ನಿಮಗೆ ನಾಳೆ ಹುಡುಗಿ ಕೊಡುವಾಗ ಸಹ ಮನೇಲಿ ನೋಡುದಂತ ಅದೇ ಒಂದು ಒಳ್ಳೆ ಡೈಲಾಗ್ ಸಿಗ್ತದೆ, ಹುಡುಗನೊಟ್ಟಿಗೆ ಎಂತ ಉಂಟು, ಒಂದು ಒಳ್ಳೆ ಡೈಲಾಗ್ ಸಿಗ್ತದೆ ಕೇಳಲಿಕ್ಕೆ. ಎಂತ ಎನ್ನರ್ದ್ಲ ನಿಕ್ಕೆ ಎಡ್ಡೆ ಪೊಣ್ಣು ತಿಕ್ಕೋಲಿಯಾ ಯಾಕೆ ಅಂತ ಹೇಳಿದರೆ ಅವರ ಅವಕಾತಿಗೆ ನಾವು ಮ್ಯಾಚ್ ಆಗಬೇಕು. ಮತ್ತೇನು ಮಾಡುವಾಗಿಲ್ಲ. ಹುಡುಗಿರಿಗಾದರೆ ಅಟ್ಲೀಸ್ಟ್ ಆಪ್ಷನ್ ಉಂಟು, ಹೌಸ್ ವೈಫ್ ಇದು, ನಮಗೆ ಇಲ್ಲ. ಮತ್ತು ಹುಡುಗಿರಿ ಮನೇಲಿ ಕುತ್ಕೊಂಡ್ರೆ ಅಟ್ಲೀಸ್ಟ್ ಮನೆಯವರಾದ್ರೂ ನೋಡ್ತಾರೆ, ನಾವು ಮನೇಲಿ ಕುತ್ಕೊಂಡ್ರೆ ಮನೇಲಿ ಉಗಿತಾರೆ. ಹುಡುಗರ ಲೈಫ್ ಮರ್ಯಾದೆ ಯಾವಾಗ ತನಕ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ದುಡಿಯುವ ತನಕ, ದುಡಿದು ಮನೆಯಲ್ಲಿ ಸ್ವಲ್ಪ ಕೊಡೋ ತನಕ ಮಾತ್ರ. ಇಲ್ಲದಿದ್ರೆ ಹುಡುಗನಿಗೆ ಮರ್ಯಾದೆ 3 ಕಾಸು ಆಗ್ತದೆ. ಹುಡುಗಿ ಕೆಲಸ ಬಿಟ್ಟು ಮನೇಲಿ ಕೂತ್ರೆ ಏನು ಹೇಳುದಿಲ್ಲ, ಅದೇ ಹುಡುಗ ಕೆಲಸ ಬಿಟ್ಟು ಮನೇಲಿ ಕೂತ್ರೆ ಹೇಳ್ತಾನೆ ಮರ್ಯಾದೆ ಸಿಗುದಿಲ್ಲ. ಒಂದು ಚಹಾ ಕೇಳಿದ್ರು ಕೂಡ ಮರ್ಯಾದೆ ಸಿಗುದಿಲ್ಲ, ಊಟ ಕೇಳಿದ್ರು ಕೂಡ. ಹುಡುಗಿಗೆ ಆದರೆ ಮನೇಲಿ ಕೂತ್ರೆ ಪಾಪ ಅವಳಿಗೆ ಕೆಲಸ ಸಿಗಲಿಲ್ಲ, ಜಾಬ್ ಸಿಗಲಿಲ್ಲ ಹೇಳ್ತಾರೆ. ಹುಡುಗನಿಗೆ ಮಂಡೆ ಮಾರೆ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ ತನಕ ಅಂತ ಹೇಳ್ತಾರೆ. ಪಾರ್ಟ್ ಟೈಮ್ ಜಾಬ್ ಇಲ್ವಾ, ಇಲ್ಲಿ ನಮ್ಮದು ಡಿಮಾರ್ಟ್ ಇಲ್ವಾ, ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಬಿಲ್ಡಿಂಗಿಗೆ ಹೋಗ್ಲಿಕ್ಕೆ ಆಗಲ್ವಾ, ಇಲ್ಲಿ ಡೆಲಿವರಿ ಬಾಯ್ ಕೆಲಸ ಹೋಗ್ಲಿಕ್ಕೆ ಆಗಲ್ವಾ ಅಂತ ಹೇಳ್ತಾರೆ. ಅದು ಹುಡುಗರ ಸಿಚುವೇಶನ್. ಸೊ ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳಿ ಹುಡುಗರ, ನಿಮ್ಮ ಜೀವನ ತುಂಬ ಸಣ್ಣದು. ಇದರಲ್ಲಿ ಎಂಜಾಯ್ಮೆಂಟ್ ಕೂಡ ಬೇಕು, ರೆಸ್ಪಾನ್ಸಿಬಿಲಿಟಿ ಕೂಡ ಬೇಕು, ಮತ್ತು ಫ್ಯೂಚರ್ ಕೂಡ ಬಿಲ್ಡ್ ಮಾಡಬೇಕು. ಮತ್ತೆ ತುಂಬ ಬಿಲ್ಡ್ ಮಾಡಲಿಕ್ಕೆ ಉಂಟು, ಹೇಳಲಿಕ್ಕೆ ಹೋದರೆ ನಿಮಗೆ ಸೈಕ್ ಆಗ್ತದೆ. ಅದರ ಮಧ್ಯದಲ್ಲಿ ಲೈಫನ್ನು ಒಂದು ಎಂಜಾಯ್ ಮಾಡೋದು ಮಾತ್ರ ಮರಿಬೇಕು. ನಾನು ಅದಕ್ಕೋಸ್ಕರ ಕೆಲಸ ಬಿಟ್ಟದ್ದು. ನನಗೆ ಕಾರ್ತಿಕ್ ನನಗೆ ಹೇಳಿದಲ್ಲ ಜಾಬ್ ಯಾಕೆ ಬಿಟ್ಟದ್ದು. ನಾನು 2.5 ವರ್ಷ ಜಾಬ್ ಮಾಡಿದೆ, ಅದರ ಒಟ್ಟಿಗೆ ನಾನು ನನ್ನ ಪರ್ಸ್ನಲ್ ಕೆಲಸ ಮಾಡಿದೆ. ಬಟ್ ಐ ಫರ್ಗಾಟ್ ಟು ಎಂಜಾಯ್ ದ ಲೈಫ್. ಸೊ ನಾನು ಒಬ್ಬನೇ ನಾಳೆ ಹೋಗ್ತಿದ್ದೇನೆ ಟೂರಿಗೆ, ಒಬ್ಬನೇ ಎತ್ಕೊಂಡು ಹೋಗ್ತಾ ಇದ್ದೇನೆ. ತಿರುಗಾಡಿ 2 ದಿನ ಬಿಟ್ಟು ನಾನು ಒಬ್ಬನೇ ಬರ್ತೇನೆ. ವೆರಿ ಗುಡ್. ಇದೆಲ್ಲ ನಾಳೆ ಕೆಲಸ ಬಿಡುವ ನಾನು ಮೇನ್ ರೀಸನ್, ನಾನು ನನ್ನ ಲೈಫನ್ನು ಎಂಜಾಯ್ ಮಾಡಿಲ್ಲ. 2.5 ವರ್ಷ ಆಯಿತು. ಸೊ ಐನೋ ನನ್ನ ಲೈಫನ್ನು ನಾನು ಎಂಜಾಯ್ ಮಾಡಿಲ್ಲ ಅಂತ. ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು ರೂಮ್ಸ್ ಎಲ್ಲ ಬುಕ್ ಮಾಡಿ ಆಗಿದೆ. ಸೊ ಒಬ್ಬನೇ ಹೋಗ್ತೀನಿ, ಒಬ್ಬನೇ ಸ್ಟೇ ಆಗ್ತೀನಿ, ಒಬ್ಬನೇ ಗಮ್ಮತ್ ಮಾಡ್ತೀನಿ, ಒಬ್ಬನೇ ಬರ್ತೀನಿ. ಸೊ 28ಗೆ ನಾನು ರಿಸೈನ್ ಮಾಡಿದ್ದೆ. 28ಗೆ ನಂದು ಬರ್ತ್ಡೇ. ಸೊ ನನ್ನ ಬೋಧನೆ ದಿವಸ ನಾನು ಕೆಲಸ ಬಿಡ್ತೇನೆ. ಸೊ ಈ ವರ್ಷ ಬರ್ತ್ಡೇಯಿಂದ ನೆಕ್ಸ್ಟ್ ವರ್ಷ ಬರ್ತ್ಡೇಗೆ ನಾನು ಏನಾಗ್ತೇನೆ ಲೈಫಲ್ಲಿ ಅಂತ ನನಗೆ ನೋಡಬೇಕು. ಡೆಫಿನೆಟ್ಲಿ ಒಳ್ಳೆಯದಾಗ್ತದೆ, ಆಗಬೇಕು, ನೋಡುವ. ಸೊ ಅದಕ್ಕೋಸ್ಕರ ನನ್ನ ಬರ್ಡೇ ಡೇನೇ ನಾನು ರಿಸೈನ್ ಮಾಡಿದ್ದು. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ನಾವು ಹೆಚ್ಚು ಹೇಳೋದು ಬೇಡ. ಎಲ್ಲಿ ಹೊರಟದ್ದು. ಸೊ ನೆಕ್ಸ್ಟ್ ವಾರದಲ್ಲಿ ಸಿಗ್ತೇವೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಮತ್ತು ಶುಭರಾತ್ರಿ. ಎಸ್ ಬಾಯ್.